ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಕಲಿಯೋಕ್ಕೆ ಶುರು ಮಾಡೋಣ. ಮೊದಲನೇ ಸಿ ಪ್ರೋಗ್ರಾಮಿಂಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಒಂದು ಸ್ಟ್ರಿಂಗ್ ಅಥವಾ ಏನಾದರೂ ಒಂದನ್ನು ಪ್ರಿಂಟ್ ಮಾಡಬೇಕಂತ ಹೇಳಿದ್ರೆ ಕನ್ಸೋಲ್ಗೆ ಯಾವ ರೀತಿಯಾಗಿ ಪ್ರಿಂಟ್ ಮಾಡ್ಬೋದು ಅನ್ನೋದನ್ನು ಇವತ್ತು ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪ್ರೋಗ್ರಾಮ್ hello world.c. ಇದರಲ್ಲಿ ನಾವು ಈಗ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ hello world.c. ಯಾವುದೇ ಸಿ ಪ್ರೋಗ್ರಾಮಿಂಗ್ ಸೋರ್ಸ್ ಕೋಡ್ ಫೈಲ್ .c ಇಂದ ಎಂಡ್ ಆಗುತ್ತೆ. ಇದಾದಮೇಲೆ ಪ್ರತಿಯೊಂದು ಫಂಕ್ಷನಲ್ಲಿ ನಾವು ಆಲ್ರೆಡಿ ಇರುವಂತಹ ಒಂದಷ್ಟು ಲೈಬ್ರರಿಗಳನ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾವು standardIO.h ಅನ್ನೋ ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಈ ಹೆಡರ್ ಫೈಲಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಹೆಡರ್ ಫೈಲ್ಸಲ್ಲಿ ಆಲ್ರೆಡಿ ಇಂಪ್ಲಿಮೆಂಟೆಡ್ ಫಂಕ್ಷನ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಇದು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ಮುಂದೆ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಸಿ ಪ್ರೋಗ್ರಾಮಿಂಗಲ್ಲಿ ಮೇನ್ ಫಂಕ್ಷನ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದರೆ ಮೇನ್ ಎಂಟ್ರಿ ಪಾಯಿಂಟ್. ನಾವು ಎಷ್ಟೇ ಫಂಕ್ಷನ್ಗಳಿದ್ದರೂ ಸಿ ಸೋರ್ಸ್ ಕೋಡಲ್ಲಿ ಮೊದಲನೇ ಫಂಕ್ಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಮೇನ್ ಫಂಕ್ಷನಿಂದ. ಸೊ ಮೇನ್ ಫಂಕ್ಷನ್ ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳಿದರೆ ರಿಟರ್ನ್ 0. ಸೊ ಪ್ರತಿಯೊಂದು ಫಂಕ್ಷನ್ಗೆ ಒಂದು ರಿಟರ್ನ್ ಟೈಪ್ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಎಕ್ಸಿಕ್ಯೂಷನಲ್ಲಿ ನಾವು ರಿಟರ್ನ್ 0. ನಮ್ಮ ಟಾಸ್ಕ್ ಇವತ್ತು ಏನಿದೆ ಅಂತ ಹೇಳಿದ್ರೆ, ನಾವೇನಾದರೂ ಸ್ವಲ್ಪ ಒಂದು ಸೆಂಟೆನ್ಸ್ನ ಕನ್ಸೋಲ್ ಅಥವಾ ಟರ್ಮಿನಲ್ಗೆ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು printf ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. hello world ಇದು ತುಂಬಾ ಕಾಮನ್ ಎಕ್ಸಾಂಪಲ್ಲು. ಎಲ್ಲ ಬುಕ್ ಆಗಿರ್ಬೋದು ಅಥವಾ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀವು ಫಸ್ಟ್ ಶುರು ಮಾಡಬೇಕಾದ್ರೆ ಈ ಎಕ್ಸಾಂಪಲ್ನ ಕೊಡ್ತಾರೆ. ಸಿಂಪಲ್ ಎಕ್ಸಾಂಪಲ್ಲು ಏನಂತ ಹೇಳಿದ್ರೆ, hello world ಅನ್ನೋ ಒಂದು ಸ್ಟ್ರಿಂಗ್ನ ನಾವು ಕನ್ಸೋಲ್ಗೆ ಪ್ರಿಂಟ್ ಮಾಡಬೇಕು. ಅದಕ್ಕೋಸ್ಕರ ನಾವು printf ಫಂಕ್ಷನ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಈ printf ಫಂಕ್ಷನ್ standardIO.h ಅನ್ನೋ ಲೈಬ್ರರಿಯಲ್ಲಿ ಡಿಫೈನ್ ಆಗಿರುತ್ತೆ, ಇಂಪ್ಲಿಮೆಂಟೇಷನ್ ಇರುತ್ತೆ. ಅದಕ್ಕೋಸ್ಕರ ನಾವು standardIO.h ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಹೆಡರ್ ಫೈಲ್ಸ್ .h ಎಕ್ಸ್ಟೆನ್ಷನ್ ಇರುತ್ತೆ, ಸೋರ್ಸ್ ಕೋಡ್ ಫೈಲ್ಸ್ .c ಎಕ್ಸ್ಟೆನ್ಷನ್ ಇರುತ್ತೆ. ಇದು ಮೇನ್ ಫಂಕ್ಷನ್ನು, ಇದನ್ನು ಫಂಕ್ಷನ್ ಬ್ಲಾಕ್ ಅಂತ ಕರಿತೀವಿ. ಸೊ ಆನ್ ನಾರ್ಮಲ್ ಟರ್ಮಿನೇಷನ್ ವಿ ಆರ್ ರಿಟರ್ನಿಂಗ್ 0. ಸೊ ಇದನ್ನು ಇವಾಗ ನಾವು ಕಂಪೈಲ್ ಮಾಡಬೇಕು. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ನಮಗೆ ಅರ್ಥ ಆಗುತ್ತೆ. ಏನಂದರೆ ಕಂಪ್ಯೂಟರ್ಸ್ಗೆ ಅದರದ್ದೇ ಆದಂಥ ಇನ್ಸ್ಟ್ರಕ್ಷನ್ ಸೆಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಕಂಪೈಲರ್ಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ನಾವು ಈ ಡೈರೆಕ್ಟ್ರಿಲಿರೋ ಕಂಟೆಂಟ್ನ ಲಿಸ್ಟ್ ಮಾಡಿದರೆ ls ಕಮಾಂಡ್ ಯೂಸ್ ಮಾಡಿ hello world.c ನಾವಿವಾಗ ಏನು ಫೈಲ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಅದು ಇದೆ. ಇವಾಗ ನಾವು ಈ hello world.c ಫೈಲ್ನ ಕಂಪೈಲರ್ಗೆ ಫೀಡ್ ಮಾಡಬೇಕು. ಫೇಮಸ್ ಕಂಪೈಲರ್, ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತಾ ಇರುವಂಥ ಒಂದು ಕಂಪೈಲರ್ ಯಾವುದಪ್ಪ ಅಂತ ಹೇಳಿದರೆ GCCಗೆ ನಾವು ಈ ಫೈಲ್ನ ಫೀಡ್ ಮಾಡಿದರೆ ಅದು ಕಂಪೈಲ್ ಮಾಡುತ್ತೆ ಪ್ರೋಗ್ರಾಮ್ನ. ಕಂಪೈಲ್ ಮಾಡಿಬಿಟ್ಟು ಮೆಷಿನ್ ಎಕ್ಸಿಕ್ಯೂಟಬಲ್ನ ಕ್ರಿಯೇಟ್ ಮಾಡುತ್ತೆ. ಇವಾಗ ನಾವು ಲಿಸ್ಟ್ ಮಾಡಿದರೆ ಡೈರೆಕ್ಟ್ರಿ ಕಂಟೆಂಟ್ಸ್, ನಾವಿವಾಗ 2 ಫೈಲ್ ನೋಡ್ತಾ ಇದ್ದೀವಿ. ನಾವು ಕಂಪೈಲ್ ಮಾಡೋದಕ್ಕಿಂತ ಮುಂಚೆ ಬರೀ hello world.c ಅನ್ನೋ ಫೈಲ್ ಮಾತ್ರ ಇತ್ತು. ಇವಾಗ ಕಂಪೈಲ್ ಮಾಡಿದ ಮೇಲೆ GCC hello world.c ಇನ್ನು ಕಮಾಂಡ್ ರನ್ ಮಾಡಿದ ಮೇಲೆ ನಾವು ಇನ್ನೊಂದು ಫೈಲ್ನ ನೋಡ್ತಾ ಇದ್ದೀವಿ, a.out ಅನ್ನೋವಂಥ ಫೈಲ್. ಈ ಫೈಲ್ನ ನಾವು ಎಕ್ಸಿಕ್ಯೂಟಬಲ್ ಅಂತ ಕರಿತೀವಿ. ನಾವು ಯಾವುದೇ ರೀತಿಯಾದಂತಹ ಎಕ್ಸಿಕ್ಯೂಟಬಲ್ ನೇಮ್ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದರೆ GCC ಕಮಾಂಡ್ ರನ್ ಮಾಡಬೇಕಾದ್ರೆ ಡಿಫಾಲ್ಟಾಗಿ a.out ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ರನ್ ಮಾಡಿದ್ರೆ ನಮಗೆ hello world ಅನ್ನೋ ಔಟ್ಪುಟ್ಟು ಕಾಣಿಸುತ್ತೆ ಟರ್ಮಿನಲಲ್ಲಿ. ನಾವು ಇವಾಗ ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದು ಸೋರ್ಸ್ ಕೋಡ್ನ ಕ್ರಿಯೇಟ್ ಮಾಡಿದ್ವಿ. ಸೋರ್ಸ್ ಕೋಡಲ್ಲಿ ಒಂದೇ ಒಂದು ಫಂಕ್ಷನ್ ಇರೋದು, ಮೇನ್ ಫಂಕ್ಷನು. ಮೇನ್ ಫಂಕ್ಷನ್ ಕೆಲಸ ಏನು ಮಾಡ್ತಿದೆ ಅಂತ ಹೇಳಿದರೆ, ಅದು ಟರ್ಮಿನಲ್ಗೆ hello world ಅಂತ ಪ್ರಿಂಟ್ ಮಾಡ್ತಾಯಿದೆ. ಇದನ್ನು ಬೇಕಾದರೆ ನೀವು ಏನು ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. ಇವಾಗ hello world ಬದಲು hello ಕನ್ನಡ ಅಂತ ರನ್ ಮಾಡಿದರೆ ಚೇಂಜ್ ಮಾಡಿಬಿಟ್ಟು ಸೇವ್ ಮಾಡಿದ್ದೀನಿ, ಆದರೆ ಕಂಪೈಲ್ ಮಾಡಿಲ್ಲ. ಇವಾಗ ಏನಾದರೂ ನಾನು ಡೈರೆಕ್ಟ್ರಿ ಕಂಟೆಂಟ್ನ ಲಿಸ್ಟ್ ಮಾಡಿದರೆ ls ಕಮಾಂಡ್ ಯೂಸ್ ಮಾಡಿ ಈಗಲೂ ನಮಗೆ a.out ಇರುತ್ತೆ. ಆದರೆ ಇದನ್ನು ಡೈರೆಕ್ಟಾಗಿ ರನ್ ಮಾಡಿದರೆ ನಮಗೆ ಮತ್ತೆ hello world ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಸೋರ್ಸ್ ಕೋಡ್ನ ಫೈಲ್ ಚೇಂಜ್ ಮಾಡಿದ್ವಿ. ಇವಾಗ hello world ಇತ್ತು, ಅದನ್ನು ಕನ್ನಡ ಅಂತ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿದ ಮೇಲೆ ನಾವು ಕಂಪೈಲ್ ಮಾಡಿಲ್ಲ. ಹಾಗಾಗಿ a.out ಕಂಟೆಂಟ್ ಅದೇ ಹಳೆ ಕಂಟೆಂಟ್,
ಅಂದರೆ ಹಳೆ ಸೋರ್ಸ್ ಕೋಡ್ ಫೈಲ್ ಏನಿತ್ತು ಅದರಿಂದ ಕ್ರಿಯೇಟ್ ಆಗಿರೋ a.out ಫೈಲ್ ಮಾತ್ರ ನೋಡ್ತಾ ಇದ್ದೀವಿ. ನಾವು ಮತ್ತೆ ಅದನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ GCCಗೆ ಮತ್ತೆ ನಾವು hello world.c ನಮ್ಮ ಸೋರ್ಸ್ ಕೋಡ್ನ ಪಾಸ್ ಮಾಡೋಣ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ a.out ರಿಮೂವ್ ಮಾಡಿ ಮತ್ತೆ ಕ್ರಿಯೇಟ್ ಮಾಡುತ್ತೆ GCC. ಇವಾಗ ಇದನ್ನು ರನ್ ಮಾಡಿದರೆ ನಾವು ಇವಾಗ ಚೇಂಜ್ ಮಾಡಿರುವಂಥ ಕಂಟೆಂಟ್ ಕಾಣಿಸುತ್ತೆ. ಇದು ಬೇಸಿಕ್ ಪ್ರೋಗ್ರಾಮಿಂಗ್ ಇಂಟ್ರಡಕ್ಷನ್. ಪ್ರೋಗ್ರಾಮಿಂಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಸ್ಟ್ರಿಂಗ್ನ ಟರ್ಮಿನಲ್ಗೆ ಪ್ರಿಂಟ್ ಮಾಡ್ಬೋದು ಅನ್ನೋದು. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೋಡ್ ಎಡಿಟರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಟರ್ಮಿನಲ್ ಆ್ಯಕ್ಸೆಸ್ ಈ ಥರ ಇದ್ದರೆ ಉಬುಂಟು ಬೆಸ್ಟ್. ನೀವು ಒಂದು VMನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ VS ಕೋಡ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಇದನ್ನು ಫಾಲೋ ಮಾಡ್ಕೊಂಡು ಹೋಗೋಕ್ಕೆ. ಅಥವಾ ನಿಮಗೆ ಆ ಸ್ಟೆಪ್ಸ್ ಎಲ್ಲ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಕಂಪೈಲರ್ಸ್ ಕೂಡ ಯೂಸ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ಹಲವಾರು ಆಪ್ಷನ್ಸ್ಗಳಿದ್ದಾವೆ. ನಾನು ರೆಕಮೆಂಡ್ ಮಾಡೋದೇನಂತ ಹೇಳಿದರೆ ನೀವೊಂದು ಎಡಿಟರ್ನ ಯೂಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ ಮುಂದೆ ಹೋಗ್ತಾ ಫಾಲೋ ಮಾಡೋದಕ್ಕೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಪ್ರೋಗ್ರಾಮಿಂಗ್ ಬಗ್ಗೆ ಅದನ್ನೆಲ್ಲ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.